ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಬೆಳಗ್ಗೆನೇ ನೋಡಿ ನಮ್ಮ ಮಕ್ಕಳಿಗೆ ವಾಂಗಿ ಬಾತ್ ಮಾಡಿ ಕೊಟ್ಟಿದ್ದೆ. ಇನ್ನು ಅವ್ರಿಗೆ ಬಾಕ್ಸಿಗೆ ಎಲ್ಲನೂ ಹಾಕಿದ್ದಾದಮೇಲೆ ಸ್ವಲ್ಪ ಉಳಿದಿತ್ತು, ಅದನ್ನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇನ್ನು ನಮಗೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಹಾಗೆ ಬದನೆಕಾಯಿ, ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ನಾನು ವಿಡಿಯೋ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ರೆಸಿಪಿನ, ಯಾಕಂದರೆ ಸುಮಾರು ವಿಡಿಯೋಗಳು ಹಾಕಿದ್ದೀನಿ ಎಣ್ಣೆ ಬದನೆಕಾಯಿ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ವಿಡಿಯೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ. ಇಲ್ಲಿ ಬಂದುಬಿಟ್ಟು ಒಂದು ಕಡೆ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮುದ್ದೆಗೆ ಅಂತ ಹೇಳಿ ಇಟ್ಟಿದ್ದೀನಿ. ಇನ್ನು ಹಿಟ್ಟು ಹಾಕಿದ್ದೀನಿ, ಅದನ್ನು ಮುದ್ದೆ ಮಾಡಬೇಕು. ಇನ್ನು ಬೆಳಗಿನ ಕೆಲಸಗಳೆಲ್ಲನೂ ಈ ಥರ ಆಗ್ತಾಯಿದ್ದಾವೆ. ಇನ್ನು ಹಬ್ಬದ ಬ್ಯುಸಿ ಇರೋದರಿಂದ ಎಲ್ಲ ಕೆಲಸಗಳು ಬೇಗನೆ ಮಾಡಿಕೊಂಡು ಹಾಗೆ ನನ್ನ ಬಟ್ಟೆ ಸ್ಟಿಚಿಂಗ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಬೆಳಗ್ಗೆನೇ ಈ ಥರ ಮುದ್ದೆ ಸಾಂಬಾರು ಎಲ್ಲನೂ ಮಾಡಿಬಿಟ್ರೆ ಮತ್ತು ಸಾಯಂಕಾಲಕ್ಕೆ ಸಾಂಬಾರು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೇ ಮುದ್ದೆ ಆಗಲಿ ರೈಸ್ ಆಗಲಿ ಚಪಾತಿನೋ ಈ ಥರ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಎಣ್ಣೆ ಬದನೆಕಾಯಿ ಸಾಂಬಾರು ಹಾಗೆ ಮುದ್ದೆ. ಇನ್ನು ರೈಸೂ ಮಕ್ಕಳಿಗೆ ವಾಂಗಿ ಬಾತ್ಗೆ ಮಾಡಿದ್ದು ರೈಸೂ ಇರುತ್ತಲ್ವ, ಅದು ಎಲ್ಲನೂ ಈ ಥರ ಎಲ್ಲ ಆಗ್ತಾ ಇದೆ. ದಿನದಿಂದ ಯಾವ ಥರ ಎಲ್ಲ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮಗೆ ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ನೋಡಿ ಇಲ್ಲಿ ಬಂದುಬಿಟ್ಟು ಹಿಟ್ಟು ಹಾಕಿದ್ದಲ್ವ ಮುದ್ದೆ ಎಲ್ಲನೂ ಈ ಥರ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸಿ ಒಂದು 5 ಮಿನಿಟ್ಸ್ ಆ ಥರ ಹಾಗೆ ಕಲಸಿ ಇಡ್ತೀನಿ. ಮತ್ತು ಮುದ್ದೆ ಕಟ್ಟುವಂಥದ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮೊದಲಾದರೆ ನಾವು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಮತ್ತು ಕೆಳಗಡೆಗೆ ತಗೊಂಡು ಸ್ವಲ್ಪ ಕಲಿಸ್ಬಿಟ್ಟು ಹಾಗೆ ಇಟ್ಟು ಮತ್ತು ಬೇಗನೆ ಮುದ್ದೆ ಕಟ್ಬಿಡ್ತಾಯಿದ್ದು. ಅಂದರೆ ಮುದ್ದೆ ಹಿಟ್ಟನ್ನ ಕಲಿಸ್ದಿರೇ ಕುದಿಸಿರ್ತೀವಲ್ಲ, ಹಾಗೇ ಮುದ್ದೆ ಮಾಡ್ತಾಯಿದ್ದು ಅಂತ ಹೇಳಿಬಿಟ್ಟು. ಇನ್ನು ಈ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಯತ್ತೆ, ಗಂಟು ಕಟ್ಟದೀರ ಎಲ್ಲನೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತೀನಿ. ಇನ್ನು ಬೆಳಗ್ಗೆನೇ ಬುಧವಾರದ ಪೂಜೆನೂ ಬೆಳಗ್ಗೆನೇ ಮಾಡಿಬಿಟ್ಟೆ. ಇನ್ನು ಪೂಜೆಗೆ ಮಾಡಿಬಿಟ್ಟು ಮತ್ತು ಬಟ್ಟೆ ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನೋಡಿ ಪೂಜೆ ಎಲ್ಲನೂ ಮಾಡಿಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಇವಾಗ ಬಂದುಬಿಟ್ಟಿದ್ದೀನಿ. ನೈಟೆಲ್ಲ ಸ್ಟಿಚ್ ಮಾಡಿದ್ರು ಬ್ಲೌಸ್ಗಳನ್ನ ಎಲ್ಲನೂ ಎತ್ಕೊಂಡು ಇವಾಗ ಎಲ್ಲನೂ ಮಡಚಿ ಇಡ್ತಾಯಿದ್ದೀನಿ. ಇವಾಗ ನಾನು ತೆಗಿತಾ ಇರೋ ಬ್ಲೌಸಸ್ ಎಲ್ಲನೂ ನೈಟೆಲ್ಲನೂ ಸ್ಟಿಚ್ ಮಾಡಿದ್ದು. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಹೇಳ್ದಲ್ವ, ಇದು ಹಬ್ಬದ ಸೀಸನ್ ಇರೋದ್ರಿಂದ ಸ್ವಲ್ಪ ಇನ್ನೂ ಬಂದು ಇನ್ನೂ ಆಗಲಿಲ್ವ ನಮ್ಮದು ಅದು ಇದು ಅಂತ ಹೇಳಿ ಇದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಬಟ್ಟೆ ಸ್ಟಿಚ್ಚಿಂಗ್ ಜಾಸ್ತಿ ಇದೆ, ಹಾಗೆ ಮಾಡ್ತಾನೂ ಇದ್ದೀನಿ. ಬಂದವರು ಹಾಗೆ ಹೀಗೆ ಅಂದ್ಕೋಬಾರ್ದು, ಅವ್ರಿಗೆ ಬಂದವ್ರಿಗೆ ಒಂದಾದರೂ ರೆಡಿ ಮಾಡಿ ಕೊಡಬೇಕು ಅನ್ನೋ ಇದು ನಂದು. ಅದಕ್ಕೆ ನೈಟಲ್ಲೆಲ್ಲ ಇವಾಗ ಮಡಚಿ ಇಡ್ತಾ ಇರೋದೆಲ್ಲ ನೈಟಲ್ಲೆಲ್ಲನೂ ಸ್ಟಿಚ್ ಮಾಡಿ, ಬ್ಲೌಸ್ ಸ್ಟಿಚ್ ಮಾಡಿ, ಹಾಗೆ ಸ್ಯಾರಿ ಪಾಲ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಮತ್ತು ಅದಕ್ಕೆ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿದ್ದೀನಿ. ಇದು ಸ್ಟಿಚ್ ಮಾಡಿರೋದು ವಿಡಿಯೋ ನಿಮಗೆ ತೋರಿಸಿರ್ತೀನಿ ಹಿಂದಿನ ವಿಡಿಯೋದಲ್ಲೇ. ಇವಾಗ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಉಕ್ಸ್ ಹಾಕಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡ್ತಾಯಿರಿ. ನಾನು ಇಷ್ಟೆಲ್ಲ ಸಿಂಪಲ್ಲಾಗಿ ಬ್ಲೌಸಸ್ ಡಿಸೈನ್ಸೂ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನು ಅರ್ಜೆಂಟಾಗಿ ಬಂದವರು ತೊಗೊಂಡು ಹೋಗ್ತಾ ಇರೋವಂಥದ್ದೇ. ಇನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗೋದಿಲ್ಲ, ಆ ಥರ ಇರುತ್ತೆ. ಅದಕ್ಕೋಸ್ಕರನೇ ಇವಾಗ ಎಲ್ಲನೂ ಸ್ಟಿಚ್ ಮಾಡ್ತಾ ಇರೋರೆಲ್ಲನೂ ಇವತ್ತು ಬುಧವಾರ ಬೇಕು ಅಂತ ಹೇಳಿ ಕೇಳಿರೋವ್ರದ್ದು ಎಲ್ಲರದ್ದು ಇದು ರೆಡಿ ಮಾಡ್ತಾ ಇರೋವಂಥದ್ದು. ಇನ್ನು ಹಬ್ಬ ಬಂದ್ಬಿಟ್ಟು ಶನಿವಾರ ಆ ಥರ ಇರುತ್ತೆ, ಶನಿವಾರ ಭಾನುವಾರ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ಇನ್ನು ಕೆಲವೊಂದೆಲ್ಲನೂ ಕೊಟ್ಟಿದ್ದರು. ಇದು ನಮ್ಮ ಊರಿನ ಹಬ್ಬಕ್ಕೆ ಎಲ್ಲ ಹೋಗಿದ್ದೆ ಅಲ್ವಾ, ಎಲ್ಲನೂ ಲೇಟ್ ಆಯಿತು. ಮತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ, ಬೇಡ ಅಂತಂದ್ರೂ ಕೇಳ್ತಾ ಇಲ್ಲ. ನಮ್ಮದು ಒಂದೇ ಇರೋದು ಕೊಟ್ಬಿಡು ಅಂತ ಹೇಳ್ಬಿಟ್ಟು ಎಲ್ಲನೂ ಸೇರಿಸ್ತಾ ಇದ್ದರು. ಅದೆಲ್ಲನೂ ಇದೆ, ಸ್ವಲ್ಪ ಜಾಸ್ತಿನೇ ಇದ್ದಾವೆ, ಅವೆಲ್ಲನೂ ಸ್ಟಿಚ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಎಲ್ಲವನ್ನೂ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಮನೆಯಲ್ಲಿ ಮಾಡ್ಕೋಬೇಕು, ಇನ್ನು ಇಲ್ಲಿ ಇದು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಹೆಂಗೋ ಒಂದಂಗೆ ಅಡ್ಜಸ್ಟ್ ಮಾಡಬೇಕು, ಕಷ್ಟಪಟ್ಟರೆ ಅಲ್ವಾ ಕೈಲಿ ಏನಾದರೂ ಇರೋದು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಅಂದರೆ
ನಮ್ಮ ಕೈಲಿ ಕೆಲಸ ಇದೆ, ಒಬ್ಬರ ಹತ್ರ ಹೋಗಿ ತಲೆ ಬಾಗೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಏನಾದರೂ ಲೇಡೀಸ್ಗೆ ಅಂತ ಹೇಳಿಬಿಟ್ಟು ಕೈಯಲ್ಲಿ ಏನಾದರೂ ಕೆಲಸ ಇದ್ರೇ, ಇಲ್ಲ ಅಂದರೆ ಆಗೋದಿಲ್ಲ. ಅಂದರೆ ಆಚೆ ಹೋಗಿ ದುಡಿಯೋಕ್ಕೆ ಆಗದೆ ಇರೋರು ಈ ಥರ ಮನೆಯಲ್ಲೇ ಆಗಲಿ ಏನಾದರೂ ಒಂದು ಇಟ್ಕೊಂಡಿರಲೇಬೇಕಾಗತ್ತೆ. ಎಲ್ಲದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದು, ಅವರು ಹಾಗೆ ಈಗ ಅಂತ ಹೇಳಿಬಿಟ್ಟು ಇದು ಮಾಡಿ ಅಂದರೆ ಇವಾಗ ನಮ್ಮ ಕೈಯಲ್ಲಿ ಇದ್ದರೆ ಏನೋ ನಮಗೆ ಇದು ಬೇಕು ಅದು ಬೇಕು, ಇಲ್ಲ ಮಕ್ಕಳಿಗೆ ಏನಾದರೂ ಬೇಕು ಅಂತ ಅಂದರೆ ನಾವು ಏನಾದರೂ ನಮ್ಮ ಕೈಯಾರೆ ನಾವು ಮಾಡ್ಕೋಬೋದು. ಇಲ್ಲ ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅವ್ರು ಬರ್ತಾರೆ ಅವ್ರಿಗೋಸ್ಕರ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರೆ ಅದು ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಏನಾದರೂ ಕೈಯಲ್ಲಿ ಒಂದು ಕೆಲಸ ಅನ್ನೋದು ಇರಲೇಬೇಕಾಗತ್ತೆ ಹೆಣ್ಮಕ್ಳಿಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಎಷ್ಟೇ ಕೆಲಸ ಅಂದರೆ ನಮ್ಮವರು ಎಷ್ಟೇ ದೊಡ್ಡ ಕೆಲಸದಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಮಗೆ ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಒಂದು ಕೆಲಸ ಇರಬೇಕು, ನಮಗೆ ಒಂದು ಸಂಪಾದನೆ ಇರಬೇಕು ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ನೋಡಿದ್ರಲ್ಲ, ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಬೇಕಾಗಿತ್ತು. ಬೀಡ್ಸ್ನ ಸ್ಟಿಚ್ ಮಾಡಿ ಇವಾಗ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಬೇಗನೆ ಕೆಲಸಗಳೆಲ್ಲನೂ ಮಾಡ್ತಾಯಿದ್ದೀನಿ. ಇನ್ನು ಇದಕ್ಕೂ ತೊಗೊಂಡೋಗೋಕ್ಕೂ ಬರ್ತೀರಿ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರನೇ. ಆದ್ರೂ ಈ ಬಟ್ಟೆಗಳಿಗೆಲ್ಲನೂ ಬ್ಯಾಲೆನ್ಸ್ ಇಟ್ಕೊಂಡೇ ಹೋಗಿದ್ದಾರೆ. ಪ್ಲೇನ್ ಆಗೋಲಿದ್ರೆ ಪ್ಲೇನ್ ಹೊಲ್ದಿದೆಯಾ, ಡಿಸೈನ್ ಹೊಲಿ ಅಂತಾರೆ. ಡಿಸೈನ್ ಹೊಲಿದು ಅಮೌಂಟ್ ಹೇಳಿದ್ರೆ ಇಷ್ಟೇ ಅಂದ್ಕೊಂಡೆ ಅಷ್ಟೇ ಅಂದ್ಕೊಂಡೆ ಮತ್ತೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದು ಮಾಡಿಕೊಂಡು ಹೋಗ್ತಾರೆ. ಏನು ಮಾಡೋದು, ಆ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲನೂ ನೋಡಿಕೊಂಡು ಹೋಗಬೇಕು. ಅದೇ ಹೇಳ್ದೆ ಅಲ್ವಾ, ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಕೆಲಸ ಇರಲೇಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ನಿಮಗೆಲ್ಲ ಯಾವ ಥರ ಅನ್ಸತ್ತೆ, ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ. ಗಂಡಸರು ಕೊಡ್ತಾರೆ, ಕೊಡಲ್ಲ ಅಂತ ಅಲ್ಲ, ಆದರೂ ನಮ್ಮ ಕೈಯಲ್ಲಿ ಕೆಲಸ ಇರಲೇಬೇಕು. ನೀವು ಏನಾದರೂ ಓನಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪಾಪ, ನಾನು ಇವತ್ತು ಐಬ್ರೋಗೂ ಅಷ್ಟೇ ತುಂಬ ಜನನೇ ಬರ್ತಾಯಿದ್ರು. ಇದರಲ್ಲಿ ಇದ್ದೋಗ್ಬಿಟ್ಟಿದ್ದೆ ನೋಡಿ. ಯಾರೋ ಅಂದರೆ ಇಲ್ಲಿ ಕೃಷಿ ಇದರಲ್ಲಿನೇ ಯಾರು ಕಾರುಗಳಲ್ಲೆಲ್ಲನೂ ಓಡಾಡ್ತಾಯಿದ್ರು, ಅದರಲ್ಲಿ ಕೆಲಸ ಮಾಡೋವರೇ ಯಾರು ನೋಡಿ ಒಂದು ನಾಯಿ ಮರಿ ಮೇಲೆ ಕಾರ್ನ ಹತ್ತಿಸ್ಕೊಂಡು ಹೊರ್ಟೋಗಿದ್ದಾರೆ. ಪಾಪ ಅವ್ರ ಅಮ್ಮ ಮತ್ತು ಅದ್ರ ಜೊತೆಯಲ್ಲಿ ಹುಟ್ಟಿರೋದು ಬಿಡ್ದಿರ ಅಲ್ಲೇ ಕಾತ್ಕೊಂಡಿದೆ ಪಾಪ. ನೋಡಿ, ಅಷ್ಟು ಮಾತ್ರ ಅಷ್ಟು ದೊಡ್ಡ ನಾಯಿ ಮರಿ ಅವ್ರಿಗೇನು ಕಣ್ಣು ಕಾಣಿಸಿಲ್ವಾ ಪಾಪ, ಆ ಥರ ತಪ್ಪಿಸ್ಕೊಂಡು ಹೊರಟೋಗಿದ್ದಾರೆ. ನನಗಂತೂ ತುಂಬಾ ನೋವಾಯಿತು. ಅವರ ಅಮ್ಮ ಮತ್ತು ಅದ್ರ ಜೊತೆ ಇದ್ರನ್ನ ನೋಡಿ ತುಂಬಾ ನೋವಾಯಿತು. ಆ ಥರ ಮಾಡಿದ್ದಾರೆ. ಇನ್ನು ಅಷ್ಟರಲ್ಲಿ ಈ ಬ್ಲೌಸ್ನ ಒಂದನ್ನು ರೆಡಿ ಮಾಡಿ ಕೊಡಬೇಕಾಗಿತ್ತು. ಇನ್ನು ಅವ್ರು ಬಂದಿದ್ದರು, ಅವ್ರಿಗೆ ಕೊಡ್ತಾಯಿದ್ದೀನಿ. ನೋಡಿ, ಅಲ್ಲಿ ಬಂದುಬಿಟ್ಟು ಅವ್ರ ಮನೆ ಮುಂದ್ಗಡೆ ಇದೆ ಅಂತ ಹೇಳ್ಬಿಟ್ಟು ಅವರು ಪಕ್ಕಕ್ಕೆ ಎಳೆದು ಹಾಕ್ತಾಯಿದ್ರು. ಅವ್ರ ನಾಯಿ ಮತ್ತು ಓ ಅಂತ ಅಳ್ತಾ ಇದೆ ಅವ್ರ ಅಮ್ಮ. ಮತ್ತು ಎಲ್ಲೋಯ್ತು ನನ್ನ ಮಗು ಅಂತೇಳಿ ಬಂದು ಹುಡ್ಕಾಡ್ತಾಯಿದ್ದೆ. ನೋಡಿ, ಅವ್ರ ಮನೆಯಲ್ಲೆಲ್ಲ ಹೋಗಿ ಹುಡ್ಕೊಂಡು ಎಲ್ಲನೂ. ನಾಯಿಗಳಿಗೆ ಇರೋ ವಿಶ್ವಾಸ ಮನುಷ್ಯರಿಗೆ ಇರೋದಿಲ್ಲ. ಎಲ್ಲರೂ ಬೀದಿ ನಾಯಿಗಳು ಕಚ್ತಾವೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇವಾಗ ನಾವು ಮನೇಲಿ ಸಾಕಿರೋದನ್ನ ಅಷ್ಟು ಮುದ್ದಾಗಿ ಆ ಥರ ಸಾಕ್ತೀವಿ. ಅದೇ ಥರ ಬೀದಿ ನಾಯಿಗಳು ಅಲ್ವಾ, ಬೀದಿ ನಾಯಿಗಳಿಗೆ ಅದಕ್ಕೆ ಮನೆ ಇರೋದಿಲ್ಲ, ಊಟಕ್ಕೆ ಸರಿಯಾಗಿ ಕೊಡೋಗ್ರು ಇರೋದಿಲ್ಲ. ನೋಡಿ, ಇಲ್ಲಿ ಡಸ್ಟ್ಬಿನ್ ಇದೆಯಲ್ಲ, ಅಲ್ಲಿ ಊಟ ತಿನ್ನೋಕ್ಕೆ ಅಂತ ಹೇಳಿ ಬಂದರೆ ಪಾಪ ಆ ಥರ ಹತ್ತಿಸ್ಕೊಂಡು ಹೊರ್ಟೋಗಿದ್ದಾರೆ. ತುಂಬಾ ನೋವಾಯಿತು. ಅದೇ ನಾಯಿ ಮರಿ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದಾರೆ. ಅದ್ರ ಇದರಲ್ಲಿ ಜನರಿದ್ರೂ ಅದೇ ಥರ ಅಲ್ವಾ. ನೋಡಿ, ಆ ಥರ ಆಯಿತು. ತುಂಬಾ ನೋವಾಯಿತು ನನಗಂತೂ. ಆ ಪಾಪ ಅದ್ರ ಅಮ್ಮ ಮತ್ತು ಅದರ ಮರಿ ಜೊತೆಯಲ್ಲಿ ಹುಟ್ಟಿರೋದು ನೈಟೆಲ್ಲನೂ ಬೇರೆ ನಾಯಿಗಳನ್ನ ಹತ್ರ ಬಿಡ್ದಿರ ನೈಟೆಲ್ಲ ಕಾವಲು ಹತ್ಕೊಂಡೇ ಇತ್ತು. ಇದು ನೋಡಿ, ನಮ್ಮ ಮನೆ ಹತ್ರ ಇರೋ ಮರಿಗಳು. ಅದು ನಮ್ಮ ಕೋಳಿನೂ ಹೋಗಿ ಸೇರಿಕೊಂಡಿತ್ತು. ಅದನ್ನು ವಿಡಿಯೋ ಮಾಡಿದೆ. ಇನ್ನು ಅಷ್ಟರಲ್ಲಿ ಇಲ್ಲಿ ಕೆಲವೊಂದು ಎಲ್ಲನೂ ಬೆಳಗ್ಗೆಯಿಂದ ಕಟ್ ಮಾಡಿರೋದು ಎಲ್ಲನೂ ಈ ಥರ ಇದ್ವು. ಅವುಗಳನ್ನು ಅಷ್ಟೇ ಇನ್ನು ತಗೊಂಡೋಗಿ ಸ್ಟಿಚ್ ಮಾಡಬೇಕು. ಅಂದರೆ ಬೆಳಗ್ಗೆಯಿಂದ ಅಂದರೆ ಸಾಯಂಕಾಲದಿಂದ. ಬೆಳಗ್ಗೆ ಬದನೆಕಾಯಿ ಸಾಂಬಾರು ಮಾಡಿದ್ದಲ್ವ, ಅದಕ್ಕೇ ಮುದ್ದೆ ರೈಸು ಮಾಡಿ ಬೇಗನೆ ಎಲ್ಲನೂ ಬಡಿಸಿ ಎಲ್ಲನೂ ಬಂದ್ಬಿಟ್ಟು ಬಟ್ಟೆ ಕಟ್ ಮಾಡಿ ಇವಾಗ ಹೋಗಿ ಸ್ಟಿಚ್ ಮಾಡಬೇಕು. ಎಷ್ಟಾಗತ್ತೋ ಅಷ್ಟು. ನೋಡಿ, ಅದಕ್ಕೆ ಮುಖ ಎಲ್ಲನೂ ಒಂಥರ ಆಗೋಗಿದೆ.
ಇನ್ನೇನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನೋಡೋವರು, ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ. ಇನ್ನು ಎಲ್ಲ ಕಟ್ ಮಾಡಿದ್ದೆಲ್ಲನೂ ತೊಗೊಂಡು ಬಂದು, ಅಂದರೆ 2-3 ಕೊಟ್ಟಿರ್ತಾರಲ್ವ, ಅವ್ರಿಗೆ ಒಂದೊಂದಾಗಿದ್ರೂ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ನನ್ನ ಇದು. ಅದಕ್ಕೆ ಎಲ್ಲನೂ ಕಟ್ ಮಾಡಿರೋದೆಲ್ಲನೂ ತೊಗೊಂಬಂದು ಹಾಕಿದ್ದೀನಿ. ಯಾರ್ಯಾರಿಗೆ ಎಲ್ಲನೂ ಈ ಥರ ಬೇಗ ಬೇಗ ಬೇಕು ಅಂತ ಹೇಳಿ ಹೇಳಿರ್ತಾರಲ್ವ, ಅದನ್ನು ಫಸ್ಟ್ ಹೊಲಿಯೋದು ಈ ಥರ ಆ ಥರ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹೊಲಿತಾ ಇದ್ದೀನಿ. ನೋಡಬೇಕು ಎಷ್ಟೊತ್ತು ಹೊಲಿತೀನಿ ಏನು ಅಂತ. ಈ ಹಿಂದಿನ ದಿನಾನೂ ನಿದ್ದೆ ಕಟ್ಟಿದ್ದೆಲ್ಲ ಫುಲ್ಲು 2:30 ಆ ಥರವರೆಗೂ ಇದ್ದು ಸ್ಟಿಚ್ ಮಾಡಿರೋವಂಥದ್ದು. ಅದಕ್ಕೋಸ್ಕರ ಎಷ್ಟೊತ್ತು ಹೊಲಿತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ. ಕಟ್ ಮಾಡಿ ಹೋಗಿ ಮಲ್ಕೊಂಬಿಡೋಣ, 2-3 ದಿನದಿಂದನೂ ನಿದ್ದೆ ಕಟ್ಟಿರೋದಲ್ವಾ ಅಂತ ಹೇಳಿ ಒಂದು ಸಲ ನೋಡೋಣ ಹೇಗೆಲ್ಲ ಆಗತ್ತೆ ಅಂತೇಳ್ಬಿಟ್ಟು. 1-2 ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಆದರೂ ಪ್ರೆಷರ್ ಕಡಿಮೆ ಆಗತ್ತಲ್ಲ ಅಂತ ಒಂದು ಕಡೆ ನಿದ್ದೆ ಸಾಲದೆ ಇನ್ನೊಂದು ಕಡೆ ಆ ಥರ ಎಲ್ಲ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಇಲ್ಲ ನನಗೇನು ಅಂತ ಅಂದರೆ ಕಷ್ಟ ಅಂತ ಹೇಳಿ ಏನಲ್ಲ. ಕಷ್ಟ ಅಂದರೆ ಇನ್ನು ನಾನೇ ಅಲ್ವ ತೊಗೊಂಡಿರೋದು. ನನಗೆ ಯಾರು ಫೋರ್ಸ್ ಮಾಡ್ತಾ ಇಲ್ವಲ್ಲ, ನೀನು ಇದೇ ಥರ ಮಾಡಬೇಕು, ಅದೇ ಥರ ಮಾಡಬೇಕು, ಅದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ನಾನು ಮಾಡ್ತಾ ಇರೋವಂಥ ಕೆಲಸ. ನನಗೆ ಮನೆಯಲ್ಲಿ ಎಲ್ಲನೂ ನೀಟಾಗಿ ಕೆಲಸ ಮಾಡಿಬಿಟ್ಟು ಇದು ನನಗೆ ಎಕ್ಸ್ಟ್ರಾ ಕೆಲಸ ಅಷ್ಟೇ. ನನಗೋಸ್ಕರ ನಾನು ಮಾಡ್ಕೊಳ್ತಾ ಇರೋವಂಥ ಕೆಲಸ. ಯಾರೂ ಫೋರ್ಸ್ ಏನು ಮಾಡೋ ಅವಶ್ಯಕತೆಯೂ ಇಲ್ಲ ಆ ಥರ. ಅದಕ್ಕೆ ನನಗೇನು ಅಷ್ಟು ಕಷ್ಟ ಅಂತಲೂ ಅನಿಸೋದಿಲ್ಲ. ಅಂದರೆ ಕೆಲವರೆಲ್ಲ ಅಂದ್ಕೊತಾರೆ ಏನಕ್ಕೆ ಇವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಅಂದರೆ ಅವ್ರ ಯಜಮಾನರು ಕೆಲಸದಲ್ಲಿದ್ದಾರೆ, ಎಲ್ಲ ಚೆನ್ನಾಗಿರೋದು, ಆದರೆ ಈ ಥರ ಕಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೋಬೋದು. ಇದು ನನಗಿಷ್ಟ, ನನಗೇನು ಕಷ್ಟ ಅಂತ ಏನೂ ಅನಿಸೋದಿಲ್ಲ. ನಾನು ಇಷ್ಟಪಟ್ಟೇ ಮಾಡ್ತಾ ಇರೋದು, ನನಗೇನು ಕಷ್ಟ ಅನಿಸೋದಿಲ್ಲ. ಯಾವಾಗ ಕಷ್ಟ ಅನಿಸುತ್ತೆ ಗೊತ್ತಾ, ಇಷ್ಟೆಲ್ಲ ನಿದ್ದೆ ಕೆಟ್ಟು ಊಟ ಕೆಟ್ಟು ಇದೆಲ್ಲನೂ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಲ್ವಾ, ಸ್ಟಿಚ್ ಮಾಡಿದ್ಮೇಲೆ ಅವರು ಅಮೌಂಟ್ ಕೊಡದೆ ಹೋಗ್ತಾರೆ ನೋಡಿ, ಆವಾಗ ಕಷ್ಟ ಅನಿಸುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬಟ್ಟೆ ಸ್ಟಿಚ್ ಮಾಡಿದ್ರೆ ಇವರು ಈ ಥರ ಮಾಡಿ ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಆವಾಗ ತುಂಬಾ ಬೇಜಾರಾಗುತ್ತೆ. ಇನ್ನು ಮಿಕ್ಕ ನನಗೆ ಈ ಥರ ಬಟ್ಟೆ ಹೊಲಿಯೋದ್ರಲ್ಲಿ ಯಾವುದೇ ಥರ ಕೆಲಸ ಅಂದರೆ ಕಷ್ಟ ಆ ಥರ ಏನೂ ಅನಿಸೋದಿಲ್ಲ. ಏನು ಮಾಡೋದು, ಆ ಥರನೂ ಇರ್ತಾರೆ. ಈ ಹೊಸದಾಗಿ ಬಂದಿರೋವರು ಕೊಟ್ಬಿಟ್ಟು ಹೊರ್ಟೋಗ್ತಾರೆ. ಯಾಳೊಬ್ಬರು ಇರ್ತಾರಲ್ವ, ಅಂದರೆ ಒಂದು 5-4 ಇಯರ್ಸಿಂದನೂ ಕೊಟ್ಟು ಎಲ್ಲನೂ ಸ್ವಲ್ಪ ಮಾತಾಡಿ ಎಲ್ಲ ರೂಢಿ ಆಗಿರತ್ತಲ್ವ, ಅವಾಗತ್ತಿಂದ ಕೊಟ್ಕೊಂಡು ಬಂದಿರ್ತಾರೆ. ಸರಿ ಬಿಡು, ಏನೋ ಕೊಡ್ತಾರೆ ಬಿಡು ಅಂತ ಹೇಳಿ ನಾವು ಸಾಲ ಆ ಥರ ಈ ಥರ ಕೊಟ್ಟರೆ ಮತ್ತೆ ಈ ಕಡೆ ತಿರುಗಿ ನೋಡೋದಿಲ್ಲ. ಅಂದರೆ 1-2 ಬಟ್ಟೆ ಮಿಕ್ಸಿ ಹೋಗ್ತಾರೆ, ಆದರೂ ಯಾವಾಗೋ ಒಂದು 2 ಮಂತ್ಸ್ಗೆ 3 ಮಂತ್ಸ್ಗೆ ಆ ಥರ ಬಂದು ಆವತ್ತು ಕೊಟ್ಟರೆ ಏನು ಲಾಭ. ನಾವು ಇವತ್ತು ಕಷ್ಟಪಟ್ಟಿದ್ದೀವಿ, ಅದ್ರ ಪ್ರತಿಫಲ ಇವತ್ತೇ ನೋಡಿದ್ರೇ ಅಲ್ವಾ ಚೆನ್ನಾಗಿರೋದು. ಆ ಥರ ನನ್ನ ಅನಿಸಿಕೆ. ಅಲ್ಲಿಗೂ ಹೇಳ್ತೀನಿ, ಇವಾಗ ಸ್ಟಿಚ್ ಮಾಡಿರೋದಕ್ಕೆ ಇವಾಗಲೇ ಕೊಟ್ಟು ಹೊರಟೋಗಿ ನನಗೂ ಇದಾಗತ್ತೆ ಅಂತ ಹೇಳ್ತೀನಿ. ಇದಕ್ಕೋ ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಹೋಗ್ತಾರೆ, ಮತ್ತು ಈ ಕಡೆ ತಿರುಗು ನೋಡೋದಿಲ್ಲ. ಅವ್ರಿಗೆ ಬೇಕಾಗಿರೋದ್ವಾಗ ಮಾತ್ರ ಅಷ್ಟು ಫೋನುಗಳು ಮಾಡಿ ಅರ್ಜೆಂಟ್ ಮಾಡಿ ಏನೋ ಕೊಟ್ಟು ಇದು ಮಾಡೋರ ಥರ ನನಗಿನ್ನೂ ಕೊಟ್ಟಿಲ್ಲ, ಇನ್ನೂ ಹೊಲ್ದಿಲ್ವಾ, ನಾನು ಅವಾಗ ಕೊಟ್ಟೆ ಇವಾಗ ಕೊಟ್ಟೆ ಅಂತ ಎಲ್ಲ ಹೇಳ್ತಾರೆ. ಸರಿ, ಏನೋ ಈ ಥರ ಕೇಳ್ತಾ ಇದ್ದಾರೆ ಬಿಡು, ಯಾಕೆ ನಾವು ಸ್ಟಿಚ್ ಮಾಡಿ ಕೊಟ್ಬಿಡೋಣ ಮೊದಲೇ ಅಂತೇಳಿ ಸ್ಟಿಚ್ ಮಾಡಿದ್ರೆ ಮತ್ತೆ ದುಡ್ಡು ಕೊಡೋದಿಲ್ಲ. ಆ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಏನು ಮಾಡೋದು, ಆವಾಗ ನನಗೆ ಕಷ್ಟ ಅನಿಸುತ್ತೆ. ಇಷ್ಟು ಕಷ್ಟಪಟ್ಟು ಹೊಲಿದು ಈ ಥರ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು. ಸುಮಾರು ಈ ನಡುವೆ ಅದೇ ಥರ ಮಾಡಿದ್ದಾರೆ. ಫೋನ್ ಮಾಡಿ ಎಲ್ಲನೂ ಇದು ಮಾಡಿಸ್ಕೋಬೇಕು. ಈ ನಡುವೆ ಸುತ್ತಾಡೋದು ಜಾಸ್ತಿ ಆಗೋಯ್ತು, ಖರ್ಚು ಜಾಸ್ತಿ. ಅಂದರೆ ಸುತ್ತಾಡೋದು ಅಂದರೆ ಸುಮ್ಮನೆ ಏನೂ ಹೋಗೋದಿಲ್ಲ ಆ ಥರ. ನನಗೆ ರೂಢಿನೇ ಇಲ್ಲ ಸುಮ್ಮನೆ ಆ ಥರ ಸುತ್ತಾಡಿ ಇದು ಮಾಡೋದು. ಏನಾದರೂ ಈ ಥರ ಕೆಲಸ ಇದ್ದು ಇಲ್ಲಿಗೆ ಹೋಗಲೇಬೇಕು, ಅದು ನಾನೇ ಹೋಗಬೇಕು ಅನ್ನೋ ಇದರಲ್ಲಿ ಮಾತ್ರ ನಾನು ಹೋಗೋದು. ಇನ್ನು ಮಿಕ್ಕ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದಿಲ್ಲ. ಇನ್ನು ಲೈನಿಂಗು, ಫಾಲ್ಸು, ಥ್ರೆಡ್ಸು ಈ ಥರ ಎಲ್ಲನೂ ತಗೊಂಡು ಮನೆಯಲ್ಲೇ ಇಟ್ಕೊಂಡಿರ್ತೀನಲ್ವ, ಇನ್ನು ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಾವು ಹೋದರೆ ಎಲ್ಲಾದರೂ ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರನೋ ಇಲ್ಲ ಇನ್ನೊಂದು ಹತ್ರ ಆ ಥರ ಹೋಗಬೇಕಾಗತ್ತೆ. ಈ ನಡುವೆ ಅದೂ ಈ ಬಟ್ಟೆ ಸ್ಟಿಚಿಂಗು ಜಾಸ್ತಿ ಇರೋದ್ರಿಂದ ಈ ನಡುವೆ ಅದಕ್ಕೂ ನಾನು ಏನೂ ಸ್ಟಿಚ್ಚಾಗಿ ಹೋಗ್ತಾ ಇಲ್ಲ. ಆ ಥರ ಕ್ಯಾಮ್ರಾ ಆ ಥರ ಇದೆ, ಅದರಲ್ಲೇ ನೋಡಿಕೊಂಡು ಏನಾದರೂ ಮಾಡ್ಬೋದು.
ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ನನ್ನ ಕೆಲಸಗಳು ಎಲ್ಲನೂ ಬೆಳಗ್ಗೆಯಿಂದ ಸಾಯಂಕಾಲ ಹೊತ್ತವರೆಗೂ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಈಗಾಗಲೇ ನನ್ನ ವಿಡಿಯೋಸ್ ನೋಡೋವ್ರಿಗೆ ಎಲ್ಲನೂ ಗೊತ್ತಿರುತ್ತೆ. ನನ್ನ ವಿಡಿಯೋಸಲ್ಲಿ ಏನೂ ಇರೋದಿಲ್ಲ ಅಂತಂದರೆ ನನ್ನ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಏನು ಹೇಗೆ ನಾನು ಯಾವ ಥರ ಎಲ್ಲ ಕೆಲಸ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ನನ್ನ ವಿಡಿಯೋಸ್ಗಳಲ್ಲಿ ಇರ್ತವೆ. ಸಪೋರ್ಟು ಯಾರಿಗಾದರೂ ಇಷ್ಟ ಆದರೆ ನೋಡಿ ಸಪೋರ್ಟ್ ಮಾಡಿ. ಇನ್ನು ಇಷ್ಟು ಬಟ್ಟೆನ ಅಂದರೆ ಒಂದನ್ನು ಸ್ಟಿಚ್ ಮಾಡಿದೆ ಮತ್ತು ಇರೋಕ್ಕಾಗಲಿಲ್ಲ, ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ ಇಷ್ಟು ಕತ್ತಲಿದೆ, ಸರಿ ಇವಾಗ ಹೋಗಿ ಮಲ್ಕೊಂಬಿಡೋಣ, ಮತ್ತು ನಾಳೆ ಸಿಗೋಣ. ಇದಾಗಿರುತ್ತೆ ಇವತ್ತಿನ ವಿಡಿಯೋ.